ಬಂದವರಿಗೆ ನನ್ನ ಹೆಸರು ಮಮತಾ ಗಿರೀಶ್ ಅಂದ್ರಸ್ನಳ್ಳಿ ತುಮಕೂರಿಂದ ಮಾತಾಡ್ತಾ ಇರೋದು. ಈ ವಿಡಿಯೋ ಮಾಡ್ಸೋಕ್ಕೆ ಏನು ಕಾರಣ ಅಂತಂದರೆ, ಹೆಣ್ಮಕ್ಳು ಸ್ವಾವಲಂಬಿಗಳಾಗಲಿ, ಮನೆಯಲ್ಲೇ ಕೂತ್ಕೊಂಡು ದುಡಿಯಲಿ ಅಂತ ಒಂದು ಉದ್ದೇಶನ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಏನು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು, ನಾವು ಹೊರಗಡೆ ಹೋಗಿದ್ರೆ ಹೆಂಗೆ ದುಡಿಯೋಕ್ಕಾಗತ್ತೆ ಅಂತ ತಿಳ್ಕೊಂಡಿರೋರಿಗೆ ಈ ವಿಡಿಯೋ. ಮನೇಲೇ ಕೂತ್ಕೊಂಡು ನಾವು ಮನೆ ಹತ್ರ ಜಾಗ ಇತ್ತು ಅಂತಂದರೆ ಸಣ್ಣ ಪ್ರಮಾಣದಿಂದ ಕೋಳಿ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲಿಂದ ನೀವು ಇದನ್ನು ಸಾಕಣೆನ ಇದನ್ನು ಮನೇಲಿ ಕೂತ್ಕೊಂಡೇ ಮಾಡ್ಬೋದು. ನಾನು ಸಹ ಕೆಲಸ ಮಾಡಿ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಿದ್ದೆ. ಅದನ್ನು ಬಿಟ್ಟ ನಂತರ ಏನು ಮಾಡಬೇಕು, ಮನೇಲಿ ಕೂತ್ಕೊಂಡು ಸಾಕಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡಿ ಈಗ ಶುರು ಮಾಡಿರೋಂಥ ಕೆಲಸ ಇದು. ಮನೇಲಿ ಕೂತ್ಕೊಂಡು ಮಕ್ಕಳನ್ನು ನೋಡಿಕೊಂಡು ಪ್ರತಿಯೊಂದು ವಿದ್ಯಾಭ್ಯಾಸ, ಮನೆ ಕೆಲಸ ಎಲ್ಲ ಮುಗಿಸಿ ಮಾಡುವಂಥ ಕೆಲಸ ಇದು. ಆರಾಮಾಗಿ ಮಾಡ್ಬೋದು, ಯಾರ ಮೇಲೂ ಡಿಪೆಂಡ್ ಆಗದಿರ ಮಾಡ್ಬೋದು. ಕೆಲಸದವ್ರು ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸಣ್ಣ ಪ್ರಮಾಣದಿಂದ ಇದನ್ನು ಮಾಡ್ಬೋದಾದಂತಹ ಕೆಲಸ ಇದು. ಮೇಡಮ್, ಬರ್ಬೇಕಿದು ನೀವು ಎಲ್ಲಿಯಾದರೂ ತರಬೇತಿ ಏನಾದರೂ ಪಡ್ಕೊಂಡು ಬಂದಿದ್ರಾ? ಯಾಕಂದರೆ PD ಬರೋಕ್ಕಿಂತ ಮುಂಚೆ ಯಾಕಂದರೆ ಎಲ್ಲ ತಿಳ್ಕೊಂಡು ಬಂದಿರ್ಬೇಕಂತ ಅಂದ್ಕೊಂಡಿರ್ತಾರೆ ಕೆಲವೊಂದು ಜನ. ನೀವು ಹೆಂಗೆ ತಿಳ್ಕೊಂಡು ಬಂದರೆ ಏನು ತರಬೇತಿ ಏನಾದರೂ ಪಡ್ಕೊಂಡು? ಆ ಥರ ಏನೂ ಇಲ್ಲ. ನನ್ನ ತಮ್ಮ 6 ವರ್ಷದಿಂದ ಅವನು ಬೇರೆ ಕಡೆ ಫಾರ್ಮು ಹೆಸರುಘಟ್ಟದ ಹತ್ರ ಅವ್ರದ್ದು ಸ್ವಂತ ಫಾರ್ಮಲ್ಲಿ ಮಾಡ್ತಾಯಿದ್ರು. ಅದಾದ ಮೇಲೆ ಅವನು ಮಾಡೋದಂಥ ಕೆಲಸಗಳನ್ನ ನಾನು ನೋಡಿ ಅವನ ಸಪೋರ್ಟಿಂದ ಇವತ್ತು ನಾವು ಕೂತ್ಕೊಂಡು ಮನೇಲಿ ಮಾಡಬೇಡ, ವೇಸ್ಟ್ ಟೈಮ್ ಮಾಡಬೇಡ, ಮಾಡು ಅಂತ ಹೇಳಿ ಇವತ್ತು ನನ್ನ ತಮ್ಮ ನನ್ನ ಸಪೋರ್ಟ್ ಮಾಡಿ ಮನೆ ತೀರಾ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾಯಿಲ್ಲ, ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬ್ರದರ್ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ? ಅವರು 6 ವರ್ಷದಿಂದ 7 ವರ್ಷದಿಂದ ಮಾಡ್ತಾ ಇದ್ದಾನೆ ಅವನು ಕೂಡ. ಇಲ್ಲೇ ಮಾಡ್ಕೊಂಡಿದ್ದಾರೆ? ಇಲ್ಲ, ಅವ್ರದ್ದು ಬೇರೆ ಫಾರ್ಮ್ ಇದೆ, ಅಲ್ಲಿ ಮಾಡಿ ಇಲ್ಲಿ ನನ್ನ ಸಪೋರ್ಟಿಗೆ ಅವನು ನಾನು ಇಬ್ಬರು ಸೇರಿಕೊಂಡು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವನು ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಾನೆ. ಸೊ ಹಾಗಾಗಿ ಅವನು ಇರಲ್ಲ, ವೀಕ್ಲಿ ಟ್ವೈಸ್ ಬರ್ತಾರೆ. ನಾನು ಮಿಕ್ಕಿದ ದಿವಸ ನಾನು ನೋಡ್ಕೊತಾ ಇದ್ದೀನಿ ಸರ್. ಮೇಡಮ್, ಕೋಳಿ ಮರಿಗಳು ಎಷ್ಟು ತಿಂಗಳಿದೆ ಈಗ? ಅಂದರೆ ಎಷ್ಟು ತಿಂಗಳ ಮರಿ ಇದೆ? 1 ತಿಂಗಳು ಮರಿ ಸರ್ ಇದು. 1 ದಿವಸದ ಮರಿನ ತರಿಸಿ ಮಂತ್ ಓಲ್ಡ್ 4 ವ್ಯಾಕ್ಸಿನೇಷನ್ ಮಾಡ್ತೀವಿ, ಆಮೇಲಿಂದ ಸೇಲ್ ಮಾಡ್ತೀವಿ ಸರ್. B1, ಆಮೇಲೆ IBD, ಲೊಸೋಟಾ, ಆಮೇಲಿಂದ ರಾಣಿಕೇತು, 4 ವ್ಯಾಕ್ಸಿನ್ನ ಮಂತ್ ಓಲ್ಡ್ ಮಾಡಿ ಸೇಲ್ ಮಾಡ್ತೀವಿ ಸರ್. ಮೇಡಮ್, ನೀವು ನಾನು ಕೆಲವೊಂದು ಕಡೆ ನೋಡ್ಕೊಂಡಿದ್ದೀನಿ. ಯಾಕಂದರೆ ಶೆಡ್ ಕಡೆಯಲ್ಲೇ ಇದೆಲ್ಲ ಹಾಕೊಂಡಿರ್ತಾರೆ. ನೀವು ನೋಡಿದರೆ ಯಾವುದೋ ಒಂದು ಮನೆಯಲ್ಲೇ ಹಾಕೊಂಡಿರೋಂಥ ಸರ್. ಸ್ಟಾರ್ಟಿಂಗೇ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಲಾಸ್ ಮಾಡ್ಕೊಳೋದಕ್ಕಿಂತ ಸಣ್ಣ ಪ್ರಮಾಣದಿಂದ ಮಾಡಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಬೆಟರು ಅಂತ ನನ್ನ ಅನಿಸಿಕೆ. ಯಾಕಂದರೆ ಶೆಡ್ ಮಾಡೋದಕ್ಕೆ ಎಲ್ಲ ಅದಕ್ಕೂ ಈಗ ಲೋನ್ ಸಿಗತ್ತೆ ಅಂತಾರೆ, ಲೋನ್ ಎಲ್ಲರಿಗೂ ಸಿಗಲ್ಲ. ಎಲ್ಲರೂ ವಿಡಿಯೋ ಮಾಡಿ ಹಾಕ್ತಾರೆ, ಲೋನ್ ಸಿಕ್ತು, ಸಬ್ಸಿಡಿ ಸಿಕ್ತು ಅಂತ. ಆಲ್ಮೋಸ್ಟ್ 50% ಜನಕ್ಕೆ ಯಾರಿಗೂ ಸಿಗೋ ಅಂಥದ್ದಲ್ಲ ಅದು. ಸೊ ಹಾಗಾಗಿ ಏನೇ ಮಾಡೋದಿದ್ರು ನೀವು ಫಸ್ಟ್ ಸಣ್ಣ ಪ್ರಮಾಣದಿಂದ ಮಾಡಿ, ಆಮೇಲಿಂದ ದೊಡ್ಡ ಪ್ರಮಾಣಕ್ಕೆ ಕೈ ಹಾಕ್ಬೋದು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಲ್ಲನೂ. ಸೊ ಹಾಗಾಗಿ ಫಸ್ಟ್ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ಆಮೇಲೆ ದೊಡ್ಡ ಪ್ರಮಾಣಕ್ಕೆ ಹೋಗಬೇಕು ಸರ್. ಮೇಡಮ್, ನೀವು ಎಲ್ಲರಿಗೆ ಇಷ್ಟು ಪ್ರಮಾಣದಲ್ಲಿ ಶುರು ಮಾಡಿ ಅನ್ನೋಕ್ಕಿಂತ ನೀವು ಎಷ್ಟು ಪ್ರಮಾಣದಲ್ಲಿ ಶುರು ಮಾಡಿದ್ರೆ ಮೊದಲನೇದಾಗಿ? ಸರ್, ನಾವು 1000 ಚಿಕ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಮ್ಮದು 4000 ಇದೆ. 4000 ತನಕ ನಾವು ಇನ್ನೂ ದೊಡ್ಡ ಪ್ರಮಾಣ ಮಾಡಬೇಕು. ಬಟ್ ಆದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಇಷ್ಟು ಇದಕ್ಕೆ ನಿಲ್ಲಿಸಿದ್ದೀವಿ ಸರ್. ಮೇಡಮ್, ಈ ಥರ ಮನೆಗಳಲ್ಲೂ ಕೂಡ ಸಾಕೋಬೋದಾ? ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದುಡ್ಡು ಹಾಕೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಹೈ ಕಟ್ ಶೆಡ್ ಅಂತ ಹೋಗ್ಬಿಡ್ತಾರೆ. ಹೌದು ಸರ್, ಮಾಡ್ಕೋಬೋದು ಸರ್, ಆರಾಮಾಗಿ ಮಾಡ್ಕೋಬೋದು. ಇದನ್ನೇ ಬಿಲ್ಡಿಂಗ್ ಕಟ್ಸ್ಬಿಟ್ಟು ಅದಕ್ಕೆ ಸೀಟ್ ಹಾಕಿಸಿ ಎಲ್ಲ ಮಾಡೋ ಬದಲು ಇರೋ ಮನೇಲೇ ಏನಿರುತ್ತೆ ಅದರಲ್ಲೇ ನೀವು ಮಾಡ್ಕೋಬೋದು ಪ್ರತಿಯೊಂದೂ ಸರ್. ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಸರ್ ಇದಕ್ಕೆ. ಮೇಡಮ್, ನೀವು ಯಾವ್ಯಾವ ತಳಿ ಸಾಕ್ತಾ ಇದ್ದಾರೆ ಈಗ? ನಾವು ಸದ್ಯಕ್ಕೆ ಇವಾಗ ನಾಟಿ ಕೋಳಿ, ಕ್ರಾಸ್ ಬ್ರೀಡ್ ಇಲ್ಲ ನಮ್ಮ ಹತ್ರ, ಓನ್ಲಿ ನಾಟಿ ಕೋಳಿ ಸರ್. ನಾಟಿ ಅಂದರೆ ಯಾವುದು ಮೇಡಮ್? ಈಗ ನಾಟಿ ಅಂದರೆ ಮೈಸೂರು ನಾಟಿ ಅಂದರೆ? ಅಲ್ಲ, ಮೈಸೂರು ನಾಟಿ ಅಲ್ಲ ಸರ್, ಹಳ್ಳಿ ನಾಟಿ ಏನು ಇದಿರತ್ತೆ ಕೋಳಿ, ಅದ್ರದ್ದು ಸರ್ ನಮ್ಮದು. ಯಾವುದೇ ಕ್ರಾಸ್ ಬ್ರೀಡ್ ಇಲ್ಲ, ಏನೂ ಇಲ್ಲ ಸರ್. ನಾವು ಅದಕ್ಕೆ ಯಾರಿಗೆ ಬಂದು ಏನೇ ಇದು ಮಾಡಿದ್ರು ಫಸ್ಟ್ ಬಂದು ವಿಸಿಟ್ ಮಾಡಿ ಆಮೇಲಿಂದ ಸ್ಯಾಂಪಲ್ ತೊಗೊಂಡೋಗಿ ಆಮೇಲಿಂದ ಬಂದು ನೀವು
ಬಲ್ಕಾಗಿ ನೀವು ತೊಗೊಂಡು ಹೋಗಿ. ಯಾಕಂದರೆ ಫಸ್ಟೇ ಕೆಲವರು ದುಡ್ಡು ಹಾಕಿಸ್ಕೋತಾರೆ, ಕಾಲ್ ರಿಸೀವ್ ಮಾಡಲ್ಲ. ನಾವು ಆ ಥರ ಯಾವುದೂ ಮಾಡಲ್ಲ. ನೀವು ಬಂದು ಫಸ್ಟು ಫಾರ್ಮ್ನಲ್ಲಿ ಕೋಳಿಗಳನ್ನ ನೋಡಿ, ಆಮೇಲಿಂದ ನೀವು ಬಂದು ದುಡ್ಡು ಕೊಟ್ಬಿಟ್ಟು ನೀವು ತೊಗೊಂಡೋಗ್ಬೋದು ಸರ್. ಆ ಥರ ಮೇಡಮ್. ಈಗ ಕೆಲವೊಂದು ಜನ ಎಷ್ಟೆಷ್ಟು ತೊಗೊಂಡು ಸಾಕೋಬೋದು, ಯಾಕಂದ್ರೆ ಫಸ್ಟ್ ಟೈಮ್ ಸಾಕೋರು ಇರ್ತಾರೆ ಈಗ ಸರ್. ಮತ್ತು ನಮ್ಮಲ್ಲಿ ಕೆಲವ್ರು ಏನು ಮಾಡ್ತಾರೆ, 500 ತೊಗೋಬೇಕು, 1000 ಚಿಕ್ಸೇ ತೊಗೋಬೇಕು ಅಂತ ಕಂಪಲ್ಸರಿ ಇರುತ್ತೆ. ಬಟ್ ನಮ್ದಿಲ್ಲಿ ಆ ಥರ ಏನೂ ಇಲ್ಲ. 1 ತೊಗೊಂಡೋಗೋರಿದ್ದಾರೆ, 2 ತೊಗೊಂಡೋಗೋರಿದ್ದಾರೆ, 50 ತೊಗೊಂಡೋಗೋರಿದ್ದಾರೆ. ಸೊ ನಾವು ಯಾವುದು ಕೊಡ್ತಿರೋದೇ ರೈತರಿಗೋಸ್ಕರ. ಅವ್ರಿಗೆ ಎಷ್ಟು ಬೇಕಾದ್ರೂ ಬಂದು ತೊಗೊಂಡು ಹೋಗ್ಬೋದು. ಅದರಲ್ಲಿ ಯಾವುದೋ ಒಂದು ಕಂಡೀಷನ್ ಅಪ್ಲೈ ಇಲ್ಲ ಸರ್ ನಮ್ಮದ್ರಲ್ಲಿ. ನಮ್ಮಲ್ಲಿ ಮಂತ್ ಓಲ್ಡು ಕೋಳಿ ಮರಿಗಳು ಸಿಗುತ್ತೆ. ನಾವು 4 ವ್ಯಾಕ್ಸಿನೇಷನ್ ಹಾಕಿರ್ತೀವಿ. 1 F1 ಇಲ್ಲ B1, ಮತ್ತು 2ನೇದು F1 B1 ಬಂದು 7 ದಿವಸಕ್ಕೆ ಮಾಡ್ತೀವಿ. IDB ಬಂದು 14 ದಿವಸಕ್ಕೆ ಮಾಡ್ತೀವಿ. ಲಸೋಟಾ ಬಂದು 21 ದಿವಸಕ್ಕೆ ಮಾಡ್ತೀವಿ. ರಾಣಿಕೇತ್ ಬಂದು 28 ದಿವಸಕ್ಕೆ ಮಾಡ್ತೀವಿ. ಸೊ ಇದಾದ ತನಕ ನಾವು ಕೊಡೋದಿಲ್ಲ. 1 ಮಂತ್ ಆಗಿ ಆರೋಗ್ಯವಾಗಿ ಇರುತ್ತೆ ನಮ್ಮದು. ಮತ್ತು 1 ತಿಂಗಳಿಗೆ 1 ಮಂತ್ ಓಲ್ಡ್ ಕೋಳಿಗಳು ಪ್ರತಿ ತಿಂಗಳು ಸಿಗುತ್ತೆ ಸರ್. ಮತ್ತು ಅವ್ರಿಗೇನಾದರೂ ತೊಗೊಂಡೋದಾಗ ಯಾವುದಾದ್ರೂ ಡಿಸೀಸಸ್ ಬಂತು ಅಂತಂದರೆ ಅವರು ನಮಗೆ ಕಾಲ್ ಮಾಡ್ಬೋದು. ತೊಗೊಂಡೋಗಿ ಇವಾಗ ಕೆಲವರು ರಿಸೀವ್ ಮಾಡಲ್ಲ. ನಮ್ದು ಆ ಥರ ಎಲ್ಲ ಏನೂ ಇಲ್ಲ. ಅವ್ರಿಗೆ ಏನೇ ಆಯಿತು ಅಂತಂದರೂ ಕಾಲ್ ಮಾಡಿ 12 ಗಂಟೆ ರಾತ್ರಿ ಸಹ ಕಾಲ್ ಮಾಡಿ ಕೇಳ್ಬೋದು ನಮ್ಮನ್ನ. ಸೊ ನಾವು ಅವ್ರಿಗೆ ಏನು ಅಂತ, ನಾವು ಯಾವ ಔಷಧಿ ಹಾಕಬೇಕು ಅಂತ ಅದನ್ನು ಸಹ ಹೇಳ್ತೀವಿ ಸರ್ ನಾವು. ಮೇಡಮ್ ಫೀಡ್ ಏನು ಹಾಕಬೇಕು? ಒಬ್ಬೊಬ್ಬರು ತರಕಾರಿ ಅಂತಾರೆ, ಒಬ್ಬೊಬ್ಬರು ಸರ್. ಇವಾಗ ಇದನ್ನು ತೊಗೊಂಡೋಗಿ ಒಂದು ಸ್ವಲ್ಪ ದಿವಸ ಹೊರಗಡೆ ಲೈಟಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಆಮೇಲಿಂದ ನಾವು ಮನೇಲಿ ಇವಾಗ ತರಕಾರಿ ಕಟ್ ಮಾಡಿರ್ತೀವಿ, ಅದನ್ನು ಸಣ್ಣದಾಗಿ ಹಚ್ಚಾಕ್ಬೋದು. ಮನೇಲಿ ಏನೇ ಮಿಕ್ಕಿರೋವಂತಹ ಆಹಾರ ಪದಾರ್ಥಗಳನ್ನ ನಾವು ತರಕಾರಿಗಳನ್ನಾಗಲಿ ಎಲ್ಲ ಸಣ್ಣದಾಗಿ ಹಚ್ಬಿಟ್ಟು ಇದಕ್ಕೆ ಹಾಕ್ಬೋದು ಸರ್. ಆಮೇಲೆ ನುಗ್ಗೆ ಸೊಪ್ಪು, ಪಪ್ಪಾಯ ಎಲೆ, ಬಾಳೆ ಎಲೆ, ಇದನ್ನೆಲ್ಲ ಹಾಕ್ಬೋದು ಸರ್. ಆವಾಗ ನಮಗೆ ಸ್ವಲ್ಪ ಏನು ಫುಡ್ ಹಾಕೋದು ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನಾಟಿ ಕೋಳಿಗಳು ಅದರಿಂದನೇ ಫುಲ್ಲು ಸ್ಟ್ರಾಂಗಾಗಿ ಮತ್ತು ಟೇಸ್ಟಿಯಾಗಿ ಬರೋದು ಅದರಿಂದನೇ ಸರ್. ಅದೆಲ್ಲ ಸರ್ ಬಿಟ್ಟು ಮೇಯ್ಸೋಕ್ಕಾಗಲ್ಲ. ಆ ಥರ ಇರೋರಿಗೆ ನಾವು ಈ ಮನೇಲಿರೋದನ್ನೇ ಹಾಕ್ಬೋದು. ಹಾಂ ಹಾಂ ಹೌದು, ಅವಾಗಲೇ ಚೆನ್ನಾಗಿ ಬರೋದು, ಚೆನ್ನಾಗಿರೋದು. ಈಗಿಲ್ಲಿ ಆಲ್ಮೋಸ್ಟು 1.5 ಇಂದ 2 ಇದೆ ಸರ್. 1.5 ಇಂದ 2 ಇದೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಬೇರೆ ಕಡೆ ಇದೆ, ಆ ಪಕ್ಕದಲ್ಲಿದೆ ಸರ್. ಇದು 2 ಇದೆ ಸರ್. ಹಾಂ 4,000 ಇದೆ. ಈಗ ಅಟ್ ಪ್ರೆಸೆಂಟು ಲಭ್ಯ ಇದೆ. ಇದು ಮಂತ್ ಓಲ್ಡು. ಹಾಂ, ಸೊ ಹಾಗಾಗಿ ಇವಾಗ ಬಂದು ತೊಗೊಂಡು ಹೋಗ್ಬೋದು ಸರ್ ಬೇಕಾದವರು. ಅಂದರೆ ಮೇಡಮ್ ಆರ್ಡರ್ ಜಾಸ್ತಿ ಆದರೆ ಹೆಂಗೆ ಮಾಡ್ತೀರಾ ಅಂತ ಅಂದರೆ ಸರ್, ನಾವು ಎಷ್ಟೇ ಆರ್ಡ್ರ್ ಆದರೂ ಮಂತ್ ಓಲ್ಡೇ ಕೊಡೋದು. 4 ವ್ಯಾಕ್ಸಿನೇಷನ್ ಪರ್ಟಿಕ್ಯುಲರ್ ಆಗಿ ಆಗಿರಲೇಬೇಕು. ಹೌದು, ಯಾಕಂದರೆ ಇದನ್ನು ನಾವು ಪ್ರಾಫಿಟ್ಟಿಂದ ಜಾಸ್ತಿ ಪ್ರಾಫಿಟ್ ಬರಲಿ ಅಂತ ನಾವು ಮಾಡಲ್ಲ. ಅಥವಾ 15 ದಿವಸಕ್ಕೆ 1 ಮಂತ್ ಓಲ್ಡ್ ಆಗಿದೆ ಅಂತ ಸುಳ್ಳು ಹೇಳಿ ಮಾಡೋದಾಗಲಿ ಅವೆಲ್ಲ ನಾವು ಮಾಡಲ್ಲ. ಎಷ್ಟಿದ್ರೂ ಮಂತ್ ಓಲ್ಡ್ಗೆ 4 ವ್ಯಾಕ್ಸಿನೇಷನ್ ಆದಮೇಲೆ ನಾವು ಕೊಡೋದು. ನಾವು ತರೋವಂಥ ಕೋಳಿಗೆ ಮೆರಿಕ್ಸು, ಅಮಿಕೇಷನ್ನು ಮತ್ತು IVT ಲಸಿಕೆಗಳು ಆಗಿರುತ್ತೆ. ಆಮೇಲೆ ನಾವು ತಂದಾದಮೇಲೆ 7ನೇ ದಿವಸಕ್ಕೆ F1 ಇಲ್ಲ B1 ವ್ಯಾಕ್ಸಿನ್ನು ಕಣ್ಣಿಗೆ ಹಾಕಬೇಕು. ಹಾಲಲ್ಲಿ ಹಾಕ್ಕೊಡಿ ಅಂತಾರೆ, ಅದೆಲ್ಲ ಏನು ಮಾಡಬಾರ್ದು, ಕಣ್ಣಿಗೆ ಹಾಕಬೇಕು. ಆಮೇಲಿಂದ 9ನೇ ದಿನಕ್ಕೆ VVND ಅಂತ ಬೇಸಿಗೆಗೆ ವೈರಸ್ ಬರೋದದು, ಅದಕ್ಕೆ VVND ಅಂತಲೇ ವ್ಯಾಕ್ಸಿನ್ ಸಿಗತ್ತೆ, ಅದನ್ನು ಹಾಕ್ತೀವಿ. ಆಮೇಲಿಂದ 14ನೇ ದಿವಸಕ್ಕೆ IDB ಅಂತ ವ್ಯಾಕ್ಸಿನ್ನು ಬರುತ್ತೆ, ಅದನ್ನು ಸಹ ಕಣ್ಣಿಗೆ ಹಾಕೋದು. ಇದೆರಡು ವ್ಯಾಕ್ಸಿನ್ನು ಮಸ್ಟ್ ಆ್ಯಂಡ್ ಶುಡ್ ನಾವು ಮಾಡಲೇಬೇಕಾದಂತಹ 2
ಪ್ರಮುಖ ವ್ಯಾಕ್ಸಿನ್ ಇದು. ಆಮೇಲೆ 21ನೇ ದಿವಸಕ್ಕೆ ಲೊಸೋಟ ಹಾಕ್ತೀವಿ. ಅದನ್ನು ನೀರಲ್ಲಿ ಹಾಕ್ತೀವಿ, ಯಾಕಂದರೆ ಕೋಳಿಗಳೆಲ್ಲ ದೊಡ್ಡದಾಗಿಬಿಟ್ಟಿರುತ್ತೆ, ಹಿಡಿದು ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನೀರಲ್ಲಿ ಅದನ್ನ ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಆಮೇಲೆ 24ನೇ ದಿವಸದಿಂದ ಪೋಲ್ಪಾಕ್ಸ್ದು ವ್ಯಾಕ್ಸಿನ್ ಹಾಕಾದ್ಮೇಲೆ ಒಂದು 3 ದಿವಸ ನಾವು ಅಬ್ಸರ್ವೇಷನಲ್ಲಿಟ್ಟು ಆಮೇಲಿಂದ ನಾವು ರೈತರಿಗೆ ಕೊಡ್ತೀವಿ ಸರ್. ಮತ್ತು ಕೋಳಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಲಕ್ಷಣಗಳು CRD ಅಂದರೆ ಉಸಿರಾಟ ತೊಂದರೆ, ಅಂದರೆ ರೋಗ ಲಕ್ಷಣಗಳು. ಅದೇ ರೋಗ ಲಕ್ಷಣಗಳು, ಉಸಿರಾಟ ತೊಂದರೆ. ಅದನ್ನು ನ್ಯಾಚುರಲ್ ಆಗಿ ಮನೇಲೆ ನಾವು ಒಂದು ಮೆಡಿಸನ್ನ ಪ್ರಿಪೇರ್ ಮಾಡಿ ಹಾಕೋಬೋದು. ಶುಂಠಿ, ಬೆಳ್ಳುಳ್ಳಿ, ಅಜ್ವಾಯಿನ, ಜೀರಿಗೆ ಇದನ್ನೆಲ್ಲ 1 ಲೀಟ್ರ್ ನೀರಿಗೆ ಹಾಕಿ ಕುದಿಸಿ 250 ml ಮಾಡಿ ಕುದಿಸ್ಬಿಟ್ಟು ಫುಲ್ಲು 250 ml ಆಗಬೇಕು. ಅದನ್ನು ನೀರನ್ನ ಕೋಳಿಗೆ ಕುಡಿಸ್ಬೋದು. ಇಲ್ಲ ನಾವು ಮೆಡಿಸನ್ ಹಾಕ್ತೀವಿ ಅಂತಂದರೆ ಎಂಡ್ರೋಫ್ಲೆಕ್ಸು ಎಂಡ್ರೋಪ್ಲೆಸ್ಸು B+ನ ಹಾಕ್ಬೋದು. ಆಮೇಲಿಂದ ಇನ್ನೊಂದು ಯಾವ್ದು ಬರುತ್ತೆ ಅಂದರೆ ಕೊರೈಸಾ ಅಂದರೆ ಕಣ್ಣಿಂದು ಬರೋದು, ಅದು ಪ್ರಾಬ್ಲಮ್ಮು. ಕಣ್ಣಲ್ಲಿ ನೀರು ಬರೋದು, ಕಣ್ಣು ಊದ್ಕೊಳ್ಳೋದು, ಕಣ್ಣಲ್ಲಿ ಪಿಸ್ರು ಬರೋದು. ಅದಕ್ಕೆ ಡೈಲಿ ಮನೇಲೇ ಅದನ್ನು ಮಾಡ್ಕೋತೀವಿ ಅನ್ನೋದಾದರೆ ಬೆಚ್ಚಗಿರೋ ನೀರಿಗೆ ಉಪ್ಪು ಹಾಕ್ಬಿಟ್ಟು 1 ಸ್ಪೂನು ಅದನ್ನು ಡೈಲಿ 2 ಒರೆಸ್ಬೇಕು. ಅದು ಇಲ್ಲಾಂದರೆ ಮೆಡಿಸನ್ ಹಾಕ್ತೀವಿ ಅಂತಂದರೆ ಸಿಪ್ಲೋಸಿನ್ ಐ ಡ್ರಾಪ್ನ ಡೈಲಿ 2 ಹಾಕ್ಬೋದು. ಆಮೇಲಿಂದ ಇನ್ನೊಂದು ಯಾವ್ದು ಬರುತ್ತೆ ಅಂತಂದರೆ ಮೆರಿಫ್ಲಾಕ್ಸ್ ಅಂತ ಬರುತ್ತೆ, ಅದು ನೀರೆಲ್ಲ ಕುದಿಸ್ಬೇಕು. ಅದು ಬಿಡೋ, ನೆಕ್ಸ್ಟ್ ಡಿಸೀಸಸ್ ಹೇಳೋ. ರೆಡ್ ಮೋಷನ್. ಹಾಂ, ರೆಡ್ ಮೋಷನ್ ಯಾವುದು? ಆಂಪ್ರೋಲಿಮ್ ಸಾಕು. ಆಮೇಲೆ ಇನ್ನೊಂದು ಬರುತ್ತೆ ರೆಡ್ ಮೋಷನ್ನು, ಅದಕ್ಕೆ ಆಂಪ್ರೋಲೈನ್ನ ಹಾಕ್ಬೋದು. ಈ ಥರ ಡಿಸೀಸಸ್ಗಳು ಬರುತ್ತೆ, ರೇರು ಬರೋದು. ಬಟ್ ಬಂದಾಗ ನಾವು ಕ್ಲೀನಾಗಿ ಹ್ಯಾಂಡಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸರ್, ಇದು ನಮ್ಮದು ದೊಡ್ಡದು ಕೋಳಿ ಆದಮೇಲೆ ಈ ಥರ ಬರುತ್ತೆ. ಸೊ ಇದನ್ನು ನಾವು ಮನೆ ಹತ್ರನೇ ನೋಡಿ, ಈ ಥರ ತೋಟದಲ್ಲಿ ಬ್ಯಾಕ್ ಯಾರ್ಡ್ ಅಂತ ಏನು ಕರಿತೀವಿ, ಹಿತ್ತಲದು. ಸೊ ಈ ಥರನೇ ಮನೆ ಮುಂದೆ ನಮ್ಮದು ಸ್ಪೇಸ್ ಇದೆ, ಇಲ್ಲೇ ಓಡಾಡಿಕೊಂಡು ಮೇಯ್ಕೊಂಡು ಇರುತ್ತವೆ. ಮತ್ತು ಮನೆ ಹತ್ರನೇ ಜಾಸ್ತಿ ದೊಡ್ಡದಾಯಿತು ಅಂತಂದರೆ ಮನೆ ಹತ್ರನೇ ಬಂದು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ನಾವೇನು ಅಲ್ಲಿ ಇಲ್ಲಿ ಹೋಗಬೇಕು ಅನ್ನೋದು ಆ ಥರ ಏನೂ ಇಲ್ಲ. ಮನೆ ಹತ್ರ ಬೋರ್ಡ್ ಹಾಕಿದರೂ ಸಾಕು. ಆಮೇಲಿಂದ ಅಂಗಡಿಗಳಿರ್ತಾವಲ್ಲ, ಅವರು ಬಂದು ತೊಗೊಂಡೋಗ್ತಾರೆ. ಸೊ ಮಾರ್ಕೆಟಿಂಗ್ದು ನಮಗೇನು ಪ್ರಾಬ್ಲಮ್ ಆಗಲ್ಲ. ಇದೆ ಸರ್, 6 ಮಂತ್ಸು, 6 ತಿಂಗಳಿದ್ದು ನಾಟಿ ಕೋಳಿದು ಸರ್. 6 ಮಂತ್ಸ್ ಆದಮೇಲೆ ಏನು ಮಾಂಸ ಬೆಳೆದು ಸ್ವಲ್ಪ ಗಟ್ಟಿಮುಟ್ಟಾಗಿರೋದು, ಟೇಸ್ಟ್ ಬರೋದು, ಅದೆಲ್ಲ 6 ಮಂತ್ಸ್ ಆದಮೇಲೆ. ಸೊ 6 ಮಂತ್ಸ್ ಆದಮೇಲೆ ಒಂದು ನಾಟಿ ಕೋಳಿದು ಎಲ್ಲ ಸೇಲ್ ಮಾಡೋದಕ್ಕೆ ಎಲ್ಲನೂ ಈಸಿ ಆಗುತ್ತೆ.